ನಮಸ್ಕಾರ. ಸರ್ಕಾರ 25 ಆಫ್ಶೋರ್ ಎಕ್ಸ್ಚೇಂಜ್ಗಳನ್ನ ನಾನ್ ಕಂಪ್ಲಯನ್ಸ್ ಇಶ್ಯೂಸ್ ಆಧಾರದ ಮೇಲೆ ಈಗ ಬ್ಯಾನ್ ಮಾಡಿದೆ. ಅದರ ಅರ್ಥ ಯಾರೆಲ್ಲ ಈ ತರ ಎಕ್ಸ್ಚೇಂಜ್ಗಳಲ್ಲಿ ತಮ್ಮ ಬಿಟ್ಕಾಯಿನ್ ಇಟ್ಕೊಂಡಿದಾರಲ್ಲ ಎಲ್ಲರೂ ಕೂಡ ತಮ್ಮ ಪಾಯಿಂಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಇದೊಂದು ಆಫ್ಶೋರ್ ಎಕ್ಸ್ಚೇಂಜಸ್ಗಳಾಗಿರೋದ್ರಿಂದ ಹೈ ಲೈಕ್ಲಿ ತುಂಬಾ ಜನ ಈ ತರ ಎಕ್ಸ್ಚೇಂಜ್ಗಳಲ್ಲಿ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿರೋದಿಲ್ಲ. ಬಟ್ ಕಡಿಮೆ ಜನನೇ ಬಿಟ್ಕಾಯಿನ್ ಖರೀದಿ ಮಾಡಿದ್ರು ಕೂಡ ಅದು ಅವರು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣ ಕಳ್ಕೊಂಡಿರ್ತಕ್ಕಂಥದ್ದು. ಎರಡನೇ ಪಾಯಿಂಟ್ ಏನಂತಂದ್ರೆ ನಾನ್ ಕಂಪ್ಲಯನ್ಸ್ ಇಶ್ಯೂಸ್ ಆಧಾರದ ಮೇಲೆ ಹಿಂದೆ ಆನ್ಶೋರ್ ಎಕ್ಸ್ಚೇಂಜಸ್ ಕೂಡ ಅವರ ವೆಬ್ಸೈಟ್ಗಳ URL ಗಳನ್ನ ವ್ಯವಸ್ಥೆ ಬ್ಯಾನ್ ಮಾಡಿತ್ತು. ಆಗೆಲ್ಲವೂ ಕೂಡ ಜನ ಈ ತರ ವೆಬ್ಸೈಟ್ಗಳ ಅಕ್ಸೆಸ್ಗಳನ್ನ ಕಳ್ಕೊಂಡಿದ್ರು, ಇನ್ ರಿಟರ್ನ್ ತಮ್ಮ ಬಿಟ್ಕಾಯಿನ್ ಅಕ್ಸೆಸ್ಗಳನ್ನ ಕಳ್ಕೊಂಡಿದ್ರು. ಸೊ ಬಹುತೇಕ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಇಲ್ಲ ಸರ್ಕಾರ ನಮ್ಗೆ ಇದನ್ನ ವಾಪಸ್ ಕೊಡಿಸುತ್ತೆ, ನಮ್ಮ ಫಂಡ್ಸ್ ಅನ್ನ ವಾಪಸ್ ಕೊಡುತ್ತೆ, ನಮ್ಮ ಬಿಟ್ಕಾಯಿನ್ ಅನ್ನ ವಾಪಸ್ ಕೊಡುತ್ತೆ ಅಂತ ಹೇಳಿ ಅವ್ರಿಗೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ದೇರ್ ಇಸ್ ನೋ ರಿಕೋರ್ಸ್, ಅಂದ್ರೆ ನಿಮ್ಮ ಫಂಡ್ಸ್ ಗಳಿಗೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಬೇಸಿಕಲಿ ರೆಗ್ಯುಲೇಷನ್ಸ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು, ನಮ್ಮ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಅಲ್ಲಿ ಏನಾದ್ರು ಪ್ರಾಫಿಟ್ ಬಂದ್ರೆ ಇನ್ ಟರ್ಮ್ಸ್ ಆಫ್ INR ಅದನ್ನ ಸೆಲ್ ಮಾಡಿದಾಗ 30% ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ. ನಿಮ್ಮ ಫಂಡ್ಸ್ಗೆ ನಿಮ್ಮ ಬಿಟ್ಕಾಯಿನ್ಗೆ ನಾವು ಜವಾಬ್ದಾರರು ಅಂತೇಳಿ ಯಾವುದೇ ರೀತಿ ರೆಗ್ಯುಲೇಷನ್ಸ್ ಇಲ್ಲ. ಹಾಗಾಗಿ ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ, ಯಾವ್ದಾರ ಒಂದು ಎಕ್ಸ್ಚೇಂಜ್ ಅಲ್ಲಿ ಆಪ್ ಅಲ್ಲಿ ಬಿಟ್ಕಾಯಿನ್ ಬೈ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಬಿಟ್ಕಾಯಿನ್ ಬಂತು ಅಂತ ಅನ್ಕೊಳ್ಳೋದಿದೆಯಲ್ಲ, ಅಂದ್ರೆ ಪೂರ್ವಾಗ್ರಹ ಪೀಡಿತರಾಗಿ ಅಥವಾ ಪ್ರಿಜುಡಿಸ್ ಅಂತ ಏನ್ ಹೇಳ್ತಾರೆ ಅದನ್ನ ಅಂದ್ಕೊಳ್ಳೋದೆ ತಪ್ಪು. ಇದು ಈಕ್ವಿಟಿ ಅಲ್ಲ, ದಿಸ್ ಇಸ್ ಎ ಡಿಫ್ರೆಂಟ್ ಅಸೆಟ್ ಕ್ಲಾಸ್. ಹಾಗಾಗಿ ಕಳೆದ 2.5-3 ವರ್ಷಗಳಿಂದ ನಾನು ಹೇಳ್ತಾ ಬರ್ತಿರ್ತಕ್ಕಂಥದ್ದು ನನ್ನ ಯೂಟ್ಯೂಬ್ ಚಾನೆಲ್ ಉತ್ಕಣ್ಣ ಬಿಟ್ಕಾಯಿನ್ ಟೆಕ್ನಿಕಲ್ ಟ್ಯುಟೋರಿಯಲ್ ಅಂತಂದ್ರೆ ಏನಂತಂದ್ರೆ, ಬಿಟ್ಕಾಯಿನ್ ಇಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಸೆಟ್ ಕ್ಲಾಸ್, ಇಟ್ಸ್ ಅ ಸಾಫ್ಟ್ವೇರ್. ಇದನ್ನ ಕ್ರಿಪ್ಟೋಗ್ರಫಿಕಲಿ ಬೌಂಡ್ ಆಗಿರೋದ್ರಿಂದ ನಾವು ಅದನ್ನ ಹೇಗೆ ಬಳಕೆ ಮಾಡೋದು ಅನ್ನೋದನ್ನ ಕಲಿಬೇಕು. ಎಕ್ಸ್ಚೇಂಜ್ಗಳು ಆಲ್ವೇಸ್ ರಿಸ್ಕಿ ಇದೆ, ಯಾಕಂತಂದ್ರೆ ಅದಿರೋದೇ ಹಾಗೆ. ಬಿಟ್ಕಾಯಿನ್ ರಿಸ್ಕಿ ಇಲ್ಲ, ಯಾಕಂತಂದ್ರೆ ಬಿಟ್ಕಾಯಿನ್ ಇಸ್ ಬೆಸ್ಟ್ ಪರ್ಫಾರ್ಮಿಂಗ್ ಅಸೆಟ್ ಇನ್ ದ ಕ್ಲಾಸ್. ಅದನ್ನ ಕಂಪ್ಲೀಟ್ ಆಗಿ ಓನ್ ಮಾಡುವಂತಹ ಅವಕಾಶ ಬಿಟ್ಕಾಯಿನ್ ನಮಗೆ ಕೊಟ್ಟಿದೆ. ಅದನ್ನ ನಾವು ಎಕ್ಸರ್ಸೈಸ್ ಮಾಡಬೇಕು. ನಮ್ಮ ಮೂಲಭೂತ ಹಕ್ಕುಗಳನ್ನ ಅಂತ ಏನ್ ಹೇಳ್ತೀವಿ, ಫಂಡಮೆಂಟಲ್ ರೈಟ್ಸ್ನ, ಅದನ್ನ ಎಕ್ಸರ್ಸೈಸ್ ಮಾಡೋದನ್ನ ಕಲಿಯೋದಕ್ಕೆ ಒಂದಿಷ್ಟು ಟೆಕ್ನಿಕಲ್ ನಾಲೆಜ್ ಅನ್ನ ಕಲಿಬೇಕು. ಥ್ಯಾಂಕ್ ಯು.